ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿಲ್ಲಿ ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಗೊಟ್ಟಿಗೆರೆ ಹತ್ರ ಹೋಗ್ತಾ ಇದ್ದೀನಿ. ಹಾಗೆ ಕೌಶಿ ಹೋಗಿ ಒಂದಷ್ಟು ಕಾಲೇಜನ್ನ ಬಂದಿದ್ದ. ಅದಕ್ಕೆ ನಾನು ಅದರಲ್ಲಿ ಒಂದು ಕಾಲೇಜನ್ನು ಸೆಲೆಕ್ಟ್ ಮಾಡಿದ್ದೀನಿ. ಅದು ಫೀಸ್ ಎಲ್ಲ ಕಡಿಮೆ ಇದೆ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ವಿಚಾರಿಸ್ಕೊಂಡು ಮತ್ತು ಕಾಲೇಜು ಕೂಡ ನೋಡ್ದಂಗೆ ಆಗುತ್ತೆ ಅಂತೇಳಿ ಇಲ್ಲಿ ಬಂದಿದ್ದೀನಿ. ನನಗೆ ಫೋನ್ ಕಾಲ್ ಬರ್ತಾ ಇರುತ್ತಲ್ವ, ಅಂದರೆ ಕಾಲೇಜ್ಗಳಿಂದ ಫೋನ್ಗಳು ಮಾಡ್ತಾ ಇರ್ತಾರೆ. ಇದು ಆವಾಗ ನಾನೇನು ಮಾಡ್ತಾಯಿದ್ದೆ ಅಂದರೆ ಫೋನ್ ಕಾಲ್ ಬಂದಾಗ ಯಾವ ಕಾಲೇಜು ಎಲ್ಲಿದೆ, ಅಂದರೆ ನಮ್ಮ ಮನೆಗೆ ಹತ್ರ ಆಗುತ್ತಾ ಅಥವಾ ದೂರ ಆಗುತ್ತಾ ಇದೆಲ್ಲ ವಿಚಾರಿಸ್ತಿದ್ದೆ. ಹಾಗೆ ಅದ್ರದ್ದು ಫೀಸು ಎಷ್ಟಾಗುತ್ತೆ, ಅಂದರೆ ಇಯರ್ಲಿ ಎಷ್ಟಾಗುತ್ತೆ ಮತ್ತು 3 ಇಯರ್ಸ್ಗೆ ಎಷ್ಟಾಗುತ್ತೆ, ಆ ಥರದ್ದೆಲ್ಲ ವಿಚಾರಿಸ್ತಾನೆ ಇದ್ದೆ. ಅದರಲ್ಲಿ ಒಂದಷ್ಟು ಕಾಲೇಜುಗಳನ್ನ ಸೆಲೆಕ್ಟ್ ಮಾಡಿ ಕೌಶಿಕ್ ಕಳಿಸಿದ್ದೆ. ಅವನು ಒಂದಷ್ಟು ಕಾಲೇಜನ್ನ ಹೋಗಿ ವಿಸಿಟ್ ಮಾಡಿ ಎಲ್ಲ ಬಂದಿದ್ದು. ಅದರಲ್ಲಿ ಒಂದು ಕಾಲೇಜ್ ಅಷ್ಟೇ ನನಗೆ ನಮ್ಮ ಬಜೆಟಿಗೆ ಓಕೆ ಅನಿಸಿದ್ದು. ಸುಮಾರು ಕಾಲೇಜನ್ನು ನಾನು ವಿಚಾರಿಸಿದಾಗ, ಅಂದರೆ ಫೋನ್ ಕಾಲ್ ಬರ್ತಿತ್ತು ಅಂತ ಹೇಳಿದ್ನಲ್ಲ, ಅದರಲ್ಲಿ 3.5 ಮೇಲೇ ಒಂದೊಂದು ಕಾಲೇಜು 3.5, ಒಂದು ಕಾಲೇಜು 5, ಅಂದರೆ ಒನ್ ಇಯರ್ಗೆ 5 ಲ್ಯಾಕ್, ಮತ್ತು 1 ಇಯರ್ಗೆ 3.5 ಇಷ್ಟಿರುತ್ತೆ. ನನಗೆ ನಿಜವಾಗ್ಲೂ ಕೇಳಿಬಿಟ್ಟು ತಲೆ ಕೆಟ್ಟೋಗ್ಬಿಡ್ತು. ಫಸ್ಟ್ ಪಿ ಯು ಅಲ್ಲಿ ಇದೇ ಥರನೇ ಆಗಿತ್ತು. ಒಂದು ಕಾಲೇಜ್ಗೆ ಹೋಗಿದ್ವಿ. ಫಸ್ಟ್ ಕಾಲೇಜೇ ಅವನಿಗೆ ಫಸ್ಟ್ ಪಿ ಯು ಅಲ್ಲಿ ವಿಚಾರ್ಸೋಕ್ಕೆ ಹೋದಾಗ ಇಯರಿಗೇ ಅವರು 3.5 ಲ್ಯಾಕ್ ಅಂದ್ಬಿಟ್ರು. ನನಗೆ ತಲೆ ಕೆಟ್ಟೋಗ್ಬಿಡ್ತು. ಅವರು 10,000 ರೂಪಾಯಿ ಕೊಟ್ಬಿಟ್ಟು ಅಡ್ಮಿಷನ್ ಮಾಡಿಬಿಟ್ಟು ಹೋಗಿ, ಅಂದರೆ ಸೀಟ್ ಬುಕ್ ಮಾಡೋಗಿ, ಇಲ್ಲಾಂದರೆ ಸೀಟು ಸಿಗೋಲ್ಲ ನಿಮಗೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟಿದ್ರು. ನಾವಿಲ್ಲ ಬರ್ತೀವಿ, ಪರವಾಗಿಲ್ಲ, ಇಲ್ಲೇ ಹತ್ರ ಇರೋದು ನಾವು ಅಂದ್ಬಿಟ್ಟು ಬಂದ್ಬಿಟ್ವಿ. ಅದಾದಮೇಲೆ ಇವಾಗಲೂ ಕೂಡ ಅಷ್ಟೇ ಇದೆ. ಅಂದರೆ 3.5 ಇದೆ ಮತ್ತು 5 ಲ್ಯಾಕ್ ಇದೆ. ಅದು ಇಯರ್ಗೆ, 3 ಇಯರ್ಸ್ಗಲ್ಲ, ಅದು ಇಯರ್ಗೆ ಅಷ್ಟಿದೆ. ನಿಜವಾಗ್ಲೂ ನನಗೆ ಅದನ್ನೆಲ್ಲ ನೋಡ್ಬಿಟ್ಟು ನನ್ನ ಬಜೆಟ್ಗೆ ಯಾವುದು ಅನ್ನಿಸ್ತು ಅದನ್ನು ಕಳಿಸಿದ್ದೆ. ಒಂದಷ್ಟು ಕಾಲೇಜಿಗೆ ಹೋಗಿದ್ದ, ವಿಚಾರಿಸ್ಕೊಂಡು ಕೂಡ ಬಂದಿದ್ದ. ಆ ಕಾಲೇಜಲ್ಲಿ ಒಂದು ಕಾಲೇಜು ನಮ್ಮ ಬಜೆಟ್ಗೆ ಓಕೆ ಅನ್ನಿಸ್ತು. ಅದಕ್ಕೆ ಈಗ ನಾನು ಆ ಕಾಲೇಜ್ ಹೋಗ್ಬಿಟ್ಟು ವಿಚಾರಿಸ್ಕೊಂಡು ಹಾಗೆ ಸೀಟೆಲ್ಲ ಬುಕ್ ಮಾಡಿ ಬರೋಣ, ಒಂದು 10,000 ಕಟ್ಬಿಟ್ಟು ಸೀಟ್ ಬುಕ್ ಮಾಡಿ ಬರೋಣ ಅಂದ್ಬಿಟ್ಟು. ಇದು ಬಂದು ಗೊಟ್ಟಿಗೆರೆಯಿಂದ ಸ್ವಲ್ಪ ಒಳಗಡೆ ಹೋಗಬೇಕು. ಅಲ್ಲಿಗೆ ಆಟೋ ಮಾಡ್ಕೊಂಡು ಹೋಗಬೇಕು. ಎಷ್ಟು 1 ಕಿಲೋಮೀಟರ್ ಆಗ್ಬೋದು, 1 ಅಥವಾ 1.5 ಅಷ್ಟೇ ಅಂದ್ಕೊಂಡಿದ್ದೀನಿ. ನಾನು ಮತ್ತು ಕೌಶಿ ಅಲ್ಲಿಗೆ ಆಟೋ ಮಾಡ್ಕೊಂಡು ಹೋದ್ವಿ. ಅಷ್ಟೊತ್ತಿಗೆ ಕೌಶಿ ಫ್ರೆಂಡ್ ಕೂಡ ಅಲ್ಲಿಗೆ ಬಂದಿದ್ದ. ಅವನು ಕೂಡ ಸೀಟ್ ಬುಕ್ ಮಾಡಿ ಹೋಗೋಣ ಅಂಥೇಳಿ ಅವನು ಕೂಡ ಬಂದಿದ್ದ. ಮತ್ತು ಅಂದರೆ ಅವನೊಬ್ಬನೇ ಅಲ್ಲ, ಅವ್ರ ಫ್ಯಾಮಿಲಿ ಕೂಡ ಬಂದಿತ್ತು. ಅವ್ರ ಫ್ಯಾಮಿಲಿ ಮತ್ತು ನಾವಿಬ್ಬರು ಹೋಗ್ಬಿಟ್ಟು ಒಟ್ಟಿಗೆ ಅವರು ನಮಗೆ ಒಂದಷ್ಟು ವಿಷಯಗಳು, ಆ ಕಾಲೇಜ್ ಬಗ್ಗೆ ಮತ್ತು ಕೋಚಿಂಗ್ ಎಲ್ಲ ಹೆಂಗಿರುತ್ತೆ ಅದ್ರ ಬಗ್ಗೆ ಎಲ್ಲ ಒಂದಷ್ಟು ವಿಷಯಗಳನ್ನ ತಿಳಿಸಿದ್ರು. ಮತ್ತು ನಾನು ಕಾಲೇಜೆಲ್ಲ ನೋಡಬೇಕು ಅಂತ ಹೇಳಿದೆ. ಮತ್ತು ಕಾಲೇಜು ರೂಮ್ಗಳಲ್ಲಿ ಹೋಗೋಕ್ಕಾಗಿಲ್ಲ, ಅಂದರೆ ಕ್ಲಾಸ್ ರೂಮ್ಗೆ ಹೋಗೋಕ್ಕಾಗಿಲ್ಲ. ಯಾಕೆ ಅಂದರೆ ಕ್ಲಾಸ್ ರೂಮಲ್ಲಿ ಆವಾಗ ಎಕ್ಸಾಮ್ ನಡೀತಾ ಇತ್ತು. ಅದರಿಂದ ನಮ್ಮನ್ನ ಬಿಟ್ಟಿಲ್ಲ. ಆದರೆ ದೂರದಿಂದನೇ, ಅಂದರೆ ಹೋಗ್ಬೇಕಾದ್ರೆ ಅಷ್ಟೇ ನೋಡ್ಕೊಂಡು ಹೋಗಿದ್ದು. ಕ್ಲಾಸ್ ರೂಮೆಲ್ಲ ಚೆನ್ನಾಗಿತ್ತು. ಹಾಗೆ ಹೀಗೆ ಒಂದು ರೌಂಡು ಕಾಲೇಜೆಲ್ಲ ನೋಡಿಕೊಂಡು, ಮತ್ತು ಕೆಳಗಡೆ ಕ್ಯಾಂಟೀನ್ ಇದೆ, ಮತ್ತು ಹಾಸ್ಟೆಲ್ ಕೂಡ ಇದೆ. ಏನಾದರೂ ಹಾಸ್ಟೆಲ್ಗೆಲ್ಲ ಸೇರಿಸ್ತೀವಿ ಅಂದರೆ ಅದು ಕೂಡ ಇದೆ. ಅದೆಲ್ಲ ನೋಡಿಕೊಂಡು ಸದ್ಯಕ್ಕೆ 10,000 ರೂಪಾಯಿನ ಕಟ್ಟಿ ಸೀಟ್ ಬುಕ್ ಮಾಡಿ ಬಂದಿದ್ದೀವಿ. ನೋಡೋಣ, ಇನ್ನೂ ಡಿಸೈಡ್ ಆಗಿಲ್ಲ. ಅದಕ್ಕಿಂತ ಕಡಿಮೆ ಬಜೆಟಲ್ಲಿ ಏನಾದರೂ ನಮಗೆ ಕಾಲೇಜ್ ಏನಾದರೂ ಸಿಕ್ತು ಅಂದರೆ ಕಡಿಮೆ ಬಜೆಟಿಗೆ ಹೋಗೋದು. ಈಗ ಸದ್ಯಕ್ಕೆ ನಾವು ನೋಡಿರೋ ಕಾಲೇಜಲ್ಲಿ ಇದೆ ಕಡಿಮೆ ಬಜೆಟ್, ಇದಕ್ಕೆ ಓಕೆ. ಮತ್ತು ಕಾಲೇಜು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ನಾವು ಆಟೋದಲ್ಲಿ ಹೋಗ್ತಿರುವಾಗ ಸುಮಾರು ಜನ ಹೇಳಿದ್ರು, ಅಂದರೆ ವಿಚಾರಿಸ್ತೀವಲ್ವ, ಈ ಕಡೆಯಿಂದ ಹೋಗ್ಬೇಕಾದ್ರೂ ವಿಚಾರಿಸಿದ್ವಿ, ಮತ್ತು ಆ ಕಡೆಯಿಂದ ಬರಬೇಕಾದ್ರೂ ವಿಚಾರಿಸ್ದಾಗಿಲ್ಲ, ಚೆನ್ನಾಗಿದೆ ಕಾಲೇಜು ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಏನಾಯಿತು ಅಂದರೆ, ಇವ್ರ ಕಾಲೇಜಿಂದ, ಅಂದರೆ ಕೌಶಿ ಕಾಲೇಜಲ್ಲಿ ಸುಮಾರು ಜನ ಸೀನಿಯರ್ಸ್ ಎಲ್ಲ ಇರ್ತಾರಲ್ವ, ಅವರು ಕೂಡ ಅಲ್ಲಿ ಸುಮಾರು ಜನ ಕೌಶಿಯವ್ರಿಗೆಲ್ಲ ಸಿಕ್ಕಿದ್ರು. ಅವಾಗ ಕೇಳಿಬಿಟ್ಟು, ಏನು ಇಲ್ಲಿ ನೀವು ಜೂನಿಯರ್ಸ್ ಸ್ಟೂಡೆಂಟ್ ಅಲ್ವಾ ಅಂತೆಲ್ಲ ಕೇಳಿ ವಿಚಾರಿಸ್ತಾಯಿದ್ರು. ಅಂತ ಹೇಳಿದಾಗ ಅವ್ರಿಗೆ ಗೊತ್ತಾಗೋಯ್ತು ನಮ್ಮನ್ನು ನೋಡಿದ ತಕ್ಷಣ ಅವರು ಕಾಲೇಜಿಗೆ ಅಡ್ಮಿಷನ್ ಆಗೋದಕ್ಕೆ ಬಂದಿದ್ದಾರೆ ಅಂತೇಳಿ. ಆವಾಗ ಅವರು ಕೂಡ ಹೇಳ್ತಾಯಿದ್ರು, ಮಾತಾಡ್ತಾಯಿದ್ರಲ್ಲ, ಆವಾಗ ಚೆನ್ನಾಗಿದೆ ಸೇರಿಕೊಳ್ಳಿ ಅಂತೆಲ್ಲ ಹೇಳ್ತಾಯಿದ್ರು.
ಅದಾದಮೇಲೆ ನಮಗೆ ಓಕೆ ಅಂತ ಹೇಳ್ಬಿಟ್ಟು 10,000 ರೂಪಾಯಿನ ಸೀಟ್ ಬುಕ್ ಮಾಡಿ ಮನೆಗೆ ಹಾಗೆ ಬರಬೇಕಾದ್ರೆ ಅಲ್ಲಿ ಹೋಟ್ಲಲ್ಲಿ ಮಧ್ಯಾಹ್ನ ಹೋಗಿತ್ತು 3:30. ನಾನು ಅವತ್ತು ಕೌಶಿಗೆ ಹೇಳ್ತಾ ಇದ್ದೆ, ಇಡೀ ದಿನ ಒಂದು ಕಾಲೇಜ್ ನೋಡ್ಕೊಬಂದಿದೆಯಲ್ಲ, 1-2 ಕಾಲೇಜಾದ್ರು ನೋಡ್ಬೇಕು ತಾನೆ ಅಂತ. ಆದರೆ ನನಗೆ ಅವತ್ತು ಅರ್ಥ ಆಗಿದ್ದಂದ್ರೆ ಒಂದೇ ಕಾಲೇಜ್ ನೋಡೋಕ್ಕಾಗಿದ್ದು. ನಾವು ಮನೆ ಬಿಟ್ಟಾಗ 11:30ಗೆ ಬಿಟ್ಟು ನಾವು ಕಾಲೇಜ್ ಹತ್ರ ಹೋದಾಗ 1 ಗಂಟೆ. ಅಲ್ಲಿ ಅವರು ಒಂದಷ್ಟು ಸ್ಪೀಚ್ ಮಾಡ್ತಾರೆ, ಅದೆಲ್ಲ ತಿಳ್ಕೊಂಡು ಮತ್ತು ಕ್ಲಾಸ್ ರೂಮು ಅದು ಇದು ಎಲ್ಲ ನೋಡಿಕೊಂಡು ಬರುವಾಗ 3:45 ಆಗೋಗಿತ್ತು. ನನಗಂತೂ ತುಂಬ ಹೊಟ್ಟೆ ಹಸ್ತಿತ್ತು. ಆಮೇಲೆ ಅಲ್ಲೇ ಹೋಟ್ಲಲ್ಲಿ ಅಂದರೆ ಕೌಶಿ ಫ್ರೆಂಡ್ ಇದ್ರಲ್ಲ, ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಹೋಗ್ಬಿಟ್ಟು, ನಮ್ಮ ಫ್ಯಾಮಿಲಿ ಅಂದರೆ ನಾನು ಕೌಶಿ ಅಷ್ಟೇ. ಕೌಶಿ ಫ್ರೆಂಡ್ ಫ್ಯಾಮಿಲಿ ಅಂದರೆ ಅವ್ರ ಅಪ್ಪ, ಅಕ್ಕ ಮತ್ತು ಆ ಹುಡುಗ 3 ಜನ ಬಂದಿದ್ದರು. ಆಮೇಲೆ ಅಲ್ಲೇ ಗೊಟ್ಟಿಗೆರೆಯಲ್ಲಿ ಅಲ್ಲೇ ಮೇಯ್ನ್ ರೋಡಲ್ಲೇ ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ಹಾಗೆ ಏನದು ಇದು ಫ್ರೈಡ್ ರೈಸು, ಮಸಾಲೆ ದೋಸೆ ಈ ಥರದ್ದು ತೊಗೊಂಡು, ಬಜ್ಜಿ, ಗೋಬಿ ಈ ಥರದ್ದೆಲ್ಲ ತೊಗೊಂಡು ತಿಂದ್ಕೊಂಡು ಆಮೇಲೆ ಹೊರಟಿದ್ದು. ಮನೆಗೆ ಬರುವಾಗ ನಮಗೆ ಒಂದು 5:30 ಅನಿಸುತ್ತೆ, ಅಷ್ಟೊತ್ತಾಗೋಯಿತು. ಮತ್ತು ಬಸ್ ಹತ್ತಿ ಆ ಬಸ್ಸು ಬೇರೆ ಬಸ್ ಹತ್ಬಿಟ್ವಿ, ಕನ್ಫ್ಯೂಸ್ ಆಗಿಬಿಟ್ಟು ಮತ್ತೆ ಬಂದುಬಿಟ್ಟು ಕೋಳಿ ಫಾರ್ಮ್ ಗೇಟ್ ಹತ್ರ ಇಳಿದು ಮತ್ತೆ ಇನ್ನೊಂದು ಬಸ್ ಹತ್ಕೊಂಡು ಬರುವಾಗ ಆ ಥರ. ಆವಾಗ ಅಂದ್ಕೊಂಡೆ ಕೌಶಿಗೆ ಅವತ್ತು ನಾನು ಬೈತಾ ಇದ್ದೆ, ಇವತ್ತು ಅರ್ಥ ಆಗ್ತದೆ ಎಷ್ಟು ಹೆಂಗೋಯ್ತು ಟೈಮು ಒಂದು ದಿನ ಎಲ್ಲ ಅಂತೇಳಿ ಅಂದ್ಕೊಂಡು. ಅದಕ್ಕೆ ಒಂದು ಕಾಲೇಜು ಗೊತ್ತಾಯ್ತಲ್ಲ ಯಾವ ಕಾಲೇಜು ಅಂತೇಳಿ, ರತ್ತಿನಮ್ಮ ಅಂತೇಳಿ ಆ ಕಾಲೇಜನ್ನು ಅಲ್ಲಿ ಹೋಗ್ಬಿಟ್ಟು ಸೀಟ್ ಬುಕ್ ಮಾಡಿ ಬಂದಿರೋದು. ಅದಾದಮೇಲೆ ಮೋಹನ್ ಮಾಮ ಸಂಜೆ ಏನಾದರೂ ತೊಗೊಬರ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಚಿಕನ್ ತರ್ತೀನಿ ಏನಾದರೂ ಮಾಡು ಅಂತ. ಸಾಂಬಾರೆಲ್ಲ ಇತ್ತು, ಅದಕ್ಕೆ ನಾನು ಯಾವಾಗಲೂ ನನಗೆ ಸ್ವಲ್ಪ ಡ್ರೈ ಎಲ್ಲ ಇಷ್ಟ, ಅಂದರೆ ತುಂಬ ಡ್ರೈಯೂ ಅಲ್ಲ, ಜೊತೆಗೆ ಫುಲ್ ಗ್ರೇವಿನೂ ಅಲ್ಲ, ಲೈಟಾಗಿ ಗ್ರೇವಿನೂ ಇರಬೇಕು, ಫುಲ್ ಡ್ರೈ ಆದಂಗೂ ಇರಬೇಕು, ಆ ಥರದ್ದು ಇಷ್ಟ. ಅದಕ್ಕೆ ಏನು ಮಾಡೋದು ಅಂದರೆ ಕೌಶಿ ಲೆಮನ್ ಚಿಕನ್ ಮಾಡಮ್ಮ ಅಂತ ಹೇಳ್ದೆ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಲೆಮನ್ ಚಿಕನ್ನು. ಸರಿ ಆಯಿತು ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ವೀಡಿಯೋಸ್ಗಳೆಲ್ಲ ನೋಡಿಕೊಂಡು ಆಮೇಲೆ ಟ್ರೈ ಮಾಡಿದ್ದು, ಚೆನ್ನಾಗಿ ಬಂದಿತ್ತು. ಬಮ್ಮ ಚೆಲ್ಲಿದ್ರಿಲ್ಲ, ಚೆಲ್ಲಿ ಬನ್ನಿ ಈ ಕಡೆ. ಆಯ್ತು ಈ ಕಡೆ ಇರಿ ಹಾಂ, ಸ್ವಲ್ಪ ಹಾಕ್ತೀನಿ ಸರಿನಾ, ನಿಧಾನಕ್ಕೆ ಕುಡೀರಿ. ಹಾಂ ಕುಡೀರಿ, ಹಿಡ್ಕೊಳ್ಳಿ ಬಾಯಿ ಹತ್ರಕ್ಕೆ. ಕುಡಿದ್ರೇನೆ ಹೊಟ್ಟೆ ಹೊಡೆ ಗೊಳ್ಳಂದ್ರು ಬರ್ತದೆ. ನಾನು ಹಂಗೆಲ್ಲ ಕುಡಿಲ್ಲ, ಅದೇನು ಹಿಂಗಿದೆ ನನಗೆ ಬರೋದು. ಆವಾಗಲೇ ಕುಡಿಬೇಕಾಗಿತ್ತು ಬಿಡಿ, ಜಾಸ್ತಿ ನೀರಾಯಿತು. ಓಯ್ ಇವಾಗ ನೀನು ಇಲ್ಲಿ ಇಟ್ಕೊಬ್ರಾಗ. ಇಲ್ಲಿ ನೋಡಿ ಚಿಕ್ಕ ಕೆಂಚಿ ಇದ್ದಾಳಲ್ಲ, ಅವಳು ಹೋಗ್ಬಿಟ್ಟು ಇಲಿ ಹಿಡ್ಕೊಬಂದ್ಬಿಟ್ಟಿದ್ದಾಳೆ. ಒಂದು ಇವರಿಬ್ಬರು ನೋಡ್ತಿರೋದು, ಇವಳು ಮೇಲಿಂದ ನೋಡ್ತಿದ್ದಾಳೆ, ಇನ್ನೊಂದು ಚಿಕ್ಕರಿಗೆ ಕೆಳಗಡೆ ಕುತ್ಕೊಂಡು ನೋಡ್ತಿರೋದು. ಅಲ್ಲಿ ನೋಡಿ ಬಾಯಲ್ಲಿ ಕಚ್ಕೊಂಡು ಒಂಥರ ಸೌಂಡ್ ಮಾಡುತ್ತೆ, ಅಂತ ಆ ಥರ ಸೌಂಡ್ ಮಾಡ್ತಿರೋದು. ಯಾಕೆಂದರೆ ಕರ್ಗಿ ಇಲ್ಲೇ ಪಕ್ಕದಲ್ಲೇ ಕೂತ್ಕೊಂಡಿತ್ತು, ಕಿತ್ಕೊಬಿಡುತ್ತೆ ಅನ್ನೋ ಇದಕ್ಕೆ ಆ ಥರ ಅದು ಗುಯ್ ಅಂತ ಸೌಂಡ್ ಮಾಡ್ತಾಯಿತ್ತು. ನಾನು ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಮಾಡಿದೆ. ಅದು ಏನು ಮಾಡಿಬಿಟ್ಟಿದೆ ಅಂದರೆ ಸೈಡಿಗೆ ತೊಗೊಂಡೋಗಿದೆ, ಅಂದರೆ ಒಂದು ಮೂಲೆಗೆ ಅದಂಗೆ ತೊಗೊಂಡೋಗ್ಬಿಟ್ಟು ಅಲ್ಲಿ ತಿಂತಾ ಇರೋದು ಅದು. ಅದಕ್ಕೆ ನನಗೆ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಇದು ಬಂದು ನೆಕ್ಸ್ಟ್ ಡೇ ವೀಡಿಯೋಸ್ಗಳು ಇದೆಲ್ಲ, ಅಂದರೆ 2 ಡೇಸ್ ವೀಡಿಯೋಸ್ಗಳನ್ನ ಇಲ್ಲಿ ಹಾಕಿದ್ದೀನಿ ಅಷ್ಟೇ. ಓಕೆ, ಅದೆಲ್ಲ ಆದಮೇಲೆ ಮತ್ತು ತಲೆಗೆ ಸ್ನಾನ ಎಲ್ಲ ಮಾಡಿಕೊಂಡು ಪಾತ್ರೆಗಳೆಲ್ಲ ಇರುತ್ತಲ್ಲ, ಮಧ್ಯಾಹ್ನ ಊಟ ಮಾಡಿರೋದೆಲ್ಲ ತೊಳೆದಿರ್ತೀನಲ್ಲ ಆ ಪಾತ್ರೆಗಳನ್ನೆಲ್ಲ, ಮತ್ತು ಅಂದರೆ ಹಾಲು ಅಂದರೆ ಕಾಫಿಗೆ ಇಟ್ಟಿರ್ತೀನಲ್ಲ ಅದು ಬಿಸಿ ಆಗೋದ್ರೊಳಗಡೆ ಹಾಲು, ಅಷ್ಟರಲ್ಲಿ ಈ ಪಾತ್ರೆಗಳೇನಿರುತ್ತೆ ಮಧ್ಯಾಹ್ನದ ಪಾತ್ರೆಗಳು ಅದನ್ನೆಲ್ಲ ಜೋಡಿಸ್ಬಿಟ್ಟು ಆಮೇಲೆ ಕೌಶಿಗೆ ಹಾಲು ಮಾಡಿ ಕೊಟ್ಬಿಟ್ಟು ನನಗೆ ಏನದು ಬರೀ ಕಾಫಿ ಮಾಡಿಕೊಂಡು ಕುಡಿತೀನಿ. 1 ಟೈಮ್ ಕಾಫಿ ಕುಡಿಯೋದು. ಇವಾಗ ಬರೀ ಪ್ಲೈನು ನಾನೊಬ್ಳಿಗೆ, ಅವನು ಹಾಲು ಕುಡಿತಾನೆ, ನನಗೇನು ಬರೀ ಹಾಲು ಕುಡಿಯೋಕ್ಕೆ ಒಂಥರ ಅನಿಸ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಕಾಫಿ ಪೌಡರ್ನ ಹಾಕ್ಕೊಂಡು ಕುಡಿದು ಬಿಡ್ತೀನಿ.
ಕಾಫಿ ಎಲ್ಲ ಕುಡ್ಕೊಂಡು ಹಾಗೆ ಕೌಶಿ ಮತ್ತು ನಾನು ಇಬ್ಬರು ಕೂಡ ಪಾರ್ಕಿಗೆ ಹೋದ್ವಿ. ಅವನು ಒಬ್ಬನೇ ಮನೇಲಿ ಇರ್ತಾನಲ್ವ, ಅದಕ್ಕೆ ಕರ್ಕೊಂಡು ಹೋಗ್ತೀನಿ. ಅವನಿಗೆ ಬರೋದಕ್ಕೆ ಇಷ್ಟ ಆಗಲ್ಲ, ಹೋಗಮ್ಮ ನಾನು ಬರಲ್ಲ ಅಂತಿರ್ತಾನೆ. ಆದ್ರೂ ಇಲ್ಲಿ ಒಬ್ಬನೇ ಕೂತ್ಕೊಂಡು ಏನು ಮಾಡ್ತೀಯ, ಒಬ್ಬನೇ ಇದ್ರೆ ಮೊಬೈಲ್ ನೋಡೋದು, ಲ್ಯಾಪ್ಟಾಪಲ್ಲೇನೋ ಒಂದು ಗೇಮ್ ಆಡೋದು, ಈ ಥರದ್ದೆಲ್ಲ ಮಾಡ್ತಾನೆ ಅಂದ್ಬಿಟ್ಟು ಅವನನ್ನು ಬಾ ನೀನು ನನ್ನ ಜೊತೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಆವಾಗ ಅಲ್ಲಿ ಯಾರಾದರೂ ಫ್ರೆಂಡ್ಸ್ ಸಿಗ್ತಾರೆ ಅವನಿಗೆ, ಆವಾಗ ಅವನು ವಾಕ್ ಮಾಡ್ಕೊಂಡು ಸ್ಕೆಪ್ಪು ಎಲ್ಲ ಆ ಕಡೆ ಹೋಯ್ತು. ಬಾ 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 ಓಕೆ. ಹಾಗೆ ರಾತ್ರಿ ಇದು ಒಂದು ಸೀರಿಯಲ್ ಬರುತ್ತೆ, ಅದನ್ನು ನೋಡಾದಮೇಲೆ ಏನು ಮಾಡೋದು, ಸುಮ್ಮನೆ ಮೋಹನ್ ಮಾಮ ಅಂತೂ ನ್ಯೂಸೇ ನೋಡ್ತಿರ್ತಾರೆ, ಮೂವಿನೂ ನೋಡಲ್ಲ, ಏನೂ ನೋಡಲ್ಲ. ಅದಕ್ಕೆ ನಾನು ಕೌಶಿ ಡೈಲಿ ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ಚೆಸ್ ಆಡ್ತೀವಿ. ಅದಕ್ಕೆ ಇಲ್ಲಿ ನಾನು ಅವನು ಚೆಸ್ ಆಡ್ತಾ ಇರೋದು. ಹಾಗೆ ಅವನು ಲ್ಯಾಪ್ಟಾಪ್ ಆನ್ ಮಾಡ್ಕೊಂಡಿದ್ದ, ಅದಕ್ಕೆ ಬೈತಾ ಇದ್ದೀನಿ, ಒಂದು ಮಾಡು, ಇಲ್ಲ ಈ ಕಡೆ ಚೆಸ್ ಆಡಬೇಕು, ಇಲ್ಲ ಆ ಕಡೆ ನೋಡಬೇಕು, ನೀನು 2 ಕಡೆನೂ ಆಡ್ತೀರ, ನಂಗೆ ಕೋಪ ಬರುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಇಲ್ಲಮ್ಮ ನಾನು ಕರೆಕ್ಟಾಗಿ ಆಡ್ತೀನಿ ಅಂತ ಹೇಳ್ತಾ ಇದ್ದ. ಇಲ್ಲ ಬೇಡ, ಅದನ್ನು ಮುಚ್ಚಿಬಿಟ್ಟು ಆಮೇಲೆ ಈ ಕಡೆ ಚೆಸ್ ಆಡು ಅಂತ ಹೇಳ್ತಾ ಇದ್ದ. ಚೆಸ್ಸಲ್ಲಿ ಚೆನ್ನಾಗಿ ಆಡ್ತೀನಿ ಅಂತಲ್ಲ, ಓಕೆ ಪರವಾಗಿಲ್ಲ, ಏನೋ ಅಲ್ಪ ಸ್ವಲ್ಪ ಆಡ್ತೀನಿ, ಅಲ್ಪ ಸ್ವಲ್ಪ ಬರುತ್ತೆ, ಅದನ್ನೇ ಆಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಹೀಗೆ ಡೈಲಿ ಅಂದರೆ ಕೇರಮ್ ಎಲ್ಲ ಇದೆ, ಅದನ್ನು ಎತ್ಕೊಬಂದು ಆಡೋಕ್ಕೆ ಅದು ಅಷ್ಟು ಅಗಲ ಜಾಗ ಬೇಕು, ಅದಕ್ಕೆ ತುಂಬ ಸ್ಪೇಸ್ ಬೇಕು. ಇದಾದರೆ ಈ ಬೆಡ್ ಮೇಲೆ ಇಟ್ಕೊಂಡು, ಅಥವಾ ಬೆಡ್ ಅಂದರೆ ದಿವಾನ್ ಕಾಟ್ ಇದೆಯಲ್ಲ ಅದ್ರ ಮೇಲೆ ಇಟ್ಕೊಂಡು ಆಡ್ಬೋದು, ಇಲ್ಲ ಸೋಫಾ ಮೇಲೂ ಕೂಡ ಇಟ್ಕೊಂಡು ಆಡ್ಬೋದು ಅಂದ್ಬಿಟ್ಟು ಜಾಸ್ತಿ ಇದೇ ಎತ್ಕೊಂಡು ಆಡೋದು. ಇಲ್ಲಿ ನಾನು ಕೌಶಿ ಚೆಸ್ ಆಡ್ತಾಯಿದ್ದೀವಿ. ಹಾಗೆ ಮೋಹನ್ ಮಾಮ ನ್ಯೂಸ್ ನೋಡ್ತಿದ್ದಾರೆ. ಓಕೆ, ಇಷ್ಟೇ. ಅದಾದಮೇಲೆ ಮತ್ತೆ ಯಾವುದೇ ವೀಡಿಯೋ ಮಾಡಲಿಲ್ಲ. ಇದು 2 days ವೀಡಿಯೋಸ್ಗಳು. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.